ದಾಖಲೆಗಳು ಇರೋದೇ ಬ್ರೇಕ್ ಮಾಡೋಕೆ. ಪ್ರತಿ IPL ಸೀಸನ್ನಲ್ಲೂ ಕೂಡ ಹೊಸ ರೆಕಾರ್ಡ್ಸ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಆದರೆ ವೈಭವ್ ಸೂರ್ಯವಂಶಿ ಆಟಕ್ಕೆ ದಾಖಲೆಗಳು ಬರೀ ಬ್ರೇಕ್ ಆಗ್ತಾ ಇಲ್ಲ, ಅಕ್ಷರಶಃ ಪುಡಿ ಮಾಡ್ತಿದ್ದಾರೆ. ಹೈದರಾಬಾದ್ ವಿರುದ್ಧದ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ವೈಭವ್ ವಿರಾಟ ರೂಪ ಹೇಗಿತ್ತು, ಏನೆಲ್ಲ ದಾಖಲೆಗಳು ಕ್ರಿಯೇಟ್ ಆಯಿತು, ಯೂನಿವರ್ಸಲ್ ಬಾಸ್ ಬೇಬಿ ಕೊಟ್ಟ ಬಿಗ್ ಮೆಸೇಜ್ ಏನು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಯಾರೋ 10 ಜನನ ಹೊಡೆದು ನಾನು ಡಾನ್ ಆದವನಲ್ಲ, ನಾನು ಹೊಡೆದಿರೋ 10 ಜನನು ಡಾನ್ ಅನ್ನೋ ಥರ ವೈಭವ್ ಸೂರ್ಯವಂಶಿ ಯಾರೋ ಲೋಕಲ್ ಬಾಯ್ಸ್ಗೂ ಅಥವಾ ಡೊಮೆಸ್ಟಿಕ್ ಬೌಲರ್ಗಳಿಗೋ ಚೆಂಡಾಡ್ತಾ ಇಲ್ಲ. ವರ್ಲ್ಡ್ ಕ್ರಿಕೆಟ್ನ ಟಾಪ್ ಮೋಸ್ಟ್ ಬೌಲರ್ಗಳ ಎದುರಲ್ಲಿ ಫಿಯರ್ಲೆಸ್ ಆಗಿ ಬ್ಯಾಟ್ ಬೀಸ್ತಾ ಇರುವಂಥದ್ದು. ಈಗ ಹೈದರಾಬಾದ್ ವಿರುದ್ಧದ ಮ್ಯಾಚಲ್ಲಿ IPL ಇತಿಹಾಸದಲ್ಲೇ ಫಾಸ್ಟೆಸ್ಟ್ 100 ಜಸ್ಟ್ ಮಿಸ್ ಆಗಿದೆ. ಆದರೆ ಯೂನಿವರ್ಸಲ್ ಬಾಸ್ ಅವರ ದಶಕದ ದಾಖಲೆಯನ್ನ IPLಗೆ ಕಾಲಿಟ್ಟ 2ನೇ ವರ್ಷದಲ್ಲೇ ಕುಟ್ಟಿ ಪುಡಿ ಮಾಡಿದ್ದಾರೆ. ಹೈದರಾಬಾದ್ಗೆ ಗೇಟ್ ಪಾಸ್ ಕೊಟ್ಟ ಸೂರ್ಯವಂಶಿ. ಪ್ಲೇಆಫ್ಸ್ಗೆ ಕ್ವಾಲಿಫೈ ಆಗಿದ್ದಂತ ಸನ್ ರೈಸರ್ಸ್ ಹೈದರಾಬಾದ್ ಹಾಗೆ ರಾಜಸ್ಥಾನ ತಂಡಗಳು ಬುಧವಾರ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಮುಖಾಮುಖಿಯಾಗಿದ್ವು. ಈ ಮ್ಯಾಚ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದಂತ ರಾಜಸ್ಥಾನ ಪರ ವೈಭವ್ ಸೂರ್ಯವಂಶಿ ಅಕ್ಷರಶಃ ಸಿಡಿಲು ಗುಡುಗಿನಂತೆ ಆರ್ಭಟಿಸಿದ್ರು. ಕೇವಲ 16 ಬಾಲಲ್ಲಿ ಅರ್ಧ ಶತಕ ಪೂರೈಸಿದ ವೈಭವ್ 28 ಎಸೆತಗಳಲ್ಲಿ 97 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನೊಂದು ಬಾಲಲ್ಲಿ ಬೌಂಡ್ರಿ ಅಥವಾ ಸಿಕ್ಸರ್ ಬಂದಿದ್ರೆ IPLನ ಇತಿಹಾಸದಲ್ಲಿ ಅತಿ ವೇಗದ ಶತಕದ ದಾಖಲೆ ಆಗ್ತಾ ಇತ್ತು. ಕ್ರಿಸ್ ಗೇಲ್ 30 ಎಸೆತಗಳಲ್ಲಿ ಈ ಸಾಧನೆ ಮಾಡಿದ್ರು. ಆದರೆ ಬ್ಯಾಡ್ ಲಕ್ ಅಂದ್ರೆ 29ನೇ ಬಾಲಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ವೈಭವ್ ಬಳಿಕ ಧ್ರುವ್ ಜುರೆಲ್ ಕೇವಲ 21 ಬಾಲಲ್ಲಿ 50 ರನ್ಗಳನ್ನು ಕಲೆ ಹಾಕ್ತಾರೆ. ಸೊ ಇವರಿಬ್ಬರ ಅದ್ಭುತ ಬ್ಯಾಟಿಂಗ್ ಧಮಾಕದಿಂದಾಗಿ ರಾಜಸ್ಥಾನ ತಂಡ 20 ಓವರ್ಗಳಲ್ಲಿ 243 ರನ್ಗಳನ್ನು ಕಲೆ ಹಾಕಿತ್ತು. ಸೊ 244 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದ್ದಂತ ಹೈದರಾಬಾದ್ 19.2 ಓವರ್ಗಳಲ್ಲಿ 196 ರನ್ಗಳಿಗೆ ಆಲ್ಔಟ್ ಆಗಿ ಹೀನಾಯ ಸೋಲನ್ನ ಕಾಣ್ತು. ಈ ಮೂಲಕ ಟೂರ್ನಿಂದಲೂ ಕೂಡ ಹೊರಬಿದ್ದಿದೆ. ವೈಭವ್ ಅವರ ಭರ್ಜರಿ ಆಟಕ್ಕೆ SRH ಅಕ್ಷರಶಃ ಭಸ್ಮವಾಗಿದೆ. ಇನ್ನು ವೈಭವ್ ತಮ್ಮ ಆಟದಿಂದ ಕ್ವಾಲಿಫೈಯರ್ 2ಗೆ ಸೆಲೆಕ್ಟ್ ಆಗಿದ್ದಾರೆ. ರಾಜಸ್ಥಾನ ತಂಡ ಈಗ ಗುಜರಾತ್ ವಿರುದ್ಧ ಕ್ವಾಲಿಫೈಯರ್ 2ನಲ್ಲಿ ಅಖಾಡಕ್ಕಿಳಿಯಲಿದೆ. ಇಲ್ಲಿ ಗೆದ್ದವರು RCB ಜೊತೆಗೆ ಫೈನಲ್ಸ್ ಆಡ್ತಾರೆ. ಯೂನಿವರ್ಸಲ್ ಬಾಸ್ ದಾಖಲೆ ಪುಡಿಗಟ್ಟಿದ ಬಾಸ್ ಬೇಬಿ. ಪ್ರಚಂಡ ಪುಟಾಣಿ ಬಾಸ್ ಬೇಬಿ, ವಂಡರ್ ಕಿಡ್ ಅಂತೆಲ್ಲ ಕರೆಸಿಕೊಳ್ಳುವಂತ 15 ವರ್ಷದ ವೈಭವ್ ಸೂರ್ಯವಂಶಿ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಅವರ ದಾಖಲೆಗಳನ್ನು ಕೂಡ ಪುಡಿಗಟ್ಟಿದ್ದಾರೆ. ಹಾಗೆ ಈ IPLನಲ್ಲಿ ಹಲವು ರೆಕಾರ್ಡ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಏನೆಲ್ಲ ದಾಖಲೆಗಳ ರಣಧೀರನಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. 15 ಪಂದ್ಯಗಳಲ್ಲಿ 680 ರನ್ಗಳನ್ನ ಕಲೆ ಹಾಕಿ ಈಗ ಆರೆಂಜ್ ಕ್ಯಾಪ್ನ ಓನರ್ ಆಗಿದ್ದಾರೆ. ಜೊತೆಗೆ 600+ ರನ್ ಗಳಿಸಿದಂತ ಅತ್ಯಂತ ಕಿರಿಯ ಆಟಗಾರ ಎನ್ನುವಂತ ದಾಖಲೆ ವೈಭವ್ ಪಾಲಾಗಿದೆ. ಎಂತೆಂಥ ಲೆಜೆಂಡರಿ ಪ್ಲೇಯರ್ಗಳಿದ್ದಾರೆ IPLನಲ್ಲಿ. ದೇಶ ವಿದೇಶಗಳ ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಸಾಕಷ್ಟು ಅನುಭವ ಇರುವಂಥ ಜೊತೆಗೆ ಎಕ್ಸ್ಪೀರಿಯನ್ಸ್ ಸ್ಫೋಟಕ ಎನಿಸಿಕೊಳ್ಳುವಂಥ ಪ್ಲೇಯರ್ಸ್ ಇದ್ದಾರೆ. ಬಟ್ ಅವರನ್ನೆಲ್ಲ ಹಿಂದಿಕ್ಕಿ ಬ್ಯಾಟಿಂಗ್ನಲ್ಲಿ 680 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಅನ್ನ ತಮ್ಮ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಇನ್ನು 600+ ರನ್ ಗಳಿಸಿದಂಥ ಕಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಈ ಸೀಸನ್ ಅಲ್ಲಿ 65 ಸಿಕ್ಸರ್ಗಳನ್ನ ಸಿಡಿಸಿ ಒಂದೇ ಸೀಸನ್ನ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಖಲೆ ಕೂಡ ಈಗ ಸೂರ್ಯವಂಶಿ ಪಾಲಾಗಿರುವಂತದ್ದು. 2012ರಲ್ಲಿ ಕ್ರಿಸ್ ಗೇಲ್ ಒಂದು ಸೀಸನ್ ಅಲ್ಲಿ 59 ಸಿಕ್ಸರ್ ಬಾರಿಸಿದ್ದು ಈ ಹಿಂದಿನ ದಾಖಲೆಯಾಗಿತ್ತು. ನಾಕ್ಔಟ್ ಹಂತಗಳಲ್ಲಿ ಅತ್ಯಂತ ವೇಗದ ಅರ್ಧ ಶತಕ ಗಳಿಸಿದ ದಾಖಲೆ ಕೂಡ ಈಗ ವೈಭವ್ ಅವರ ಪಾಲಾಗಿರುವಂಥದ್ದು. 16 ಬಾಲಲ್ಲಿ ಅರ್ಧ ಶತಕ ಸಿಡಿಸಿದ್ದು IPLನಲ್ಲಿ ನಾಕ್ಔಟ್ ಹಂತಗಳಲ್ಲಿ ಅತ್ಯಂತ ವೇಗದ ಅರ್ಧ ಶತಕ ಎನ್ನುವಂಥ ದಾಖಲೆ ಕೂಡ ಆಗಿದೆ. ಇನ್ನು ಪವರ್ ಪ್ಲೇನಲ್ಲಿ ವೈಭವ್ ಅವರ 5ನೇ ಅರ್ಧ ಶತಕ ಬಂದಿದೆ. ಸೊ ಇದು ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳನ್ನು ಗಳಿಸಿದಂಥ ಆಟಗಾರರ ಪೈಕಿ ಈಗ 2ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನು ಪವರ್ ಪ್ಲೇನಲ್ಲಿ 8 ಸಿಕ್ಸರ್ ಬಾರಿಸಿ ಅತಿ ಹೆಚ್ಚು ಸಿಕ್ಸ್ ಹಿಡಿಸಿದ ದಾಖಲೆ ಕೂಡ ಈಗ ವೈಭವ್ ಪಾಲಾಗಿರುವಂಥದ್ದು. ಸೊ ಪವರ್ ಪ್ಲೇನಲ್ಲಿ 8 ಸಿಕ್ಸರ್ ಬಾರಿಸಿ ಯಾವುದೇ ಆಟಗಾರನನ್ನು ಕೂಡ ಇವರು ಮೀರಿಸಿರುವಂಥದ್ದು. ಸೊ ಈ ಲಿಸ್ಟ್ನಲ್ಲೂ ಕೂಡ ಈಗ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ 490 ರನ್ಸ್ ಬಂದಿದೆ. ಸೊ ಪವರ್ ಪ್ಲೇನಲ್ಲಿ ಫುಲ್ ಫೈರ್ ಬ್ರ್ಯಾಂಡ್ ಆಗಿ ಆರ್ಭಟಿಸುವಂತ ಸೂರ್ಯವಂಶಿ 490 ರನ್ಗಳನ್ನ ಪವರ್ ಪ್ಲೇನಲ್ಲೇ ಗಳಿಸಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನ ಬರೆದಿರುವಂತದ್ದು. ಹೀಗೆ ವೈಭವ್ ಸೂರ್ಯವಂಶಿ ಈಗ ನಡೆದಿದ್ದೇ ದಾರಿಯಾಗಿದೆ.
ಲೆಜೆಂಡರಿ ಆಟಗಾರರಿಂದಲೂ ಕೂಡ ಸಾಧ್ಯವಾಗದ ದಾಖಲೆಗಳನ್ನು ಬರಿತಾ ಇದ್ದಾರೆ. ವೈಭವ್ ಅವರ ಆಟವನ್ನ ಮೆಚ್ಚಿರುವಂತ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಕೊಂಡಾಡಿದ್ದಾರೆ. ಪಂದ್ಯ ನೇರ ಪ್ರಸಾರದ ಕೆಲ ಸ್ಕ್ರೀನ್ ಶಾಟ್ಗಳನ್ನ ಶೇರ್ ಮಾಡಿ ಅದ್ಭುತ ಹೊಸ 6 ಮಷೀನ್ ಅಂತ ಬರ್ಕೊಂಡಿದ್ದಾರೆ. ಆಕ್ಚುಲಿ 14 ವರ್ಷಗಳ ಹಿಂದೆ ದೈತ್ಯ ಗೇಲ್ ಬರೆದಿದ್ದ ದಾಖಲೆ ವೇಳೆ ವೈಭವ್ ಆಗ 1 ವರ್ಷದ ಕೂಸು. ಅದೇ ಕೂಸು ಈಗ ಕ್ರಿಕೆಟ್ನ ಆಡಲ್ಲ, ನಾನು ಆಡೋಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಗ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಕ್ರಿಕೆಟ್ ಜಗತ್ತಿನ ದಂತ ಕಥೆಗಳಾಗಿರುವಂತ ದಿಗ್ಗಜ ಆಟಗಾರರು ಕೂಡ ವೈಭವ್ ಅವರ ಆಟವನ್ನ ಮನಸಾರೆ ಮೆಚ್ಚಿಕೊಂಡಿದ್ದಾರೆ. ಒಟ್ನಲ್ಲಿ ವೈಭವ್ ಈಗ ಕ್ರಿಕೆಟ್ ಲೋಕದ ಸೆನ್ಸೇಷನಲ್ ಸ್ಟಾರ್. ಈ ಯಶಸ್ಸು ಹೀಗೆ ಸಾಗಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.